ಲೋ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಯಾವುದೇ ಡಿಲೇ ಇಲ್ದಂಗೆ ಫಸ್ಟ್ ಅಪ್ಡೇಟು, ಮೊಹಮ್ಮದ್ ಅಮೀರು ಸಿಕ್ಕಾಪಟ್ಟೆ ಸೆನ್ಸೇಷನಲ್ ಅವರ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾವ್ರೆ. ಇಂಡಿಯಾ ರಿಲೇಟೆಡ್ ಕೂಡ ಸ್ಟೇಟ್ಮೆಂಟ್ನ ಪಾಸ್ ಮಾಡೋರೆ. ಸೂಪರ್ ರೈಟ್ಸ್ ಅಂತ ಬಂದಾಗ ಇಂಡಿಯಾ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಸೆಮಿಫೈನಲ್ಗೆ ಏನಿದೆ, ಇದು ಇಲ್ಲ. ನನ್ನ ಪ್ರಕಾರ ಇಂಡಿಯಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗದೆ ಇದ್ರು ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಅವರ ಗ್ರೂಪ್ನ ಗಮನಿಸ್ತು ಅಂತಂದರೆ ಜಿಂಬಾಬ್ವೆ ಕೂಡ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಟಾಪ್ ಕ್ವಾಲಿಟಿ ನೇಷನ್ಗೆ ಹೊಡ್ಕೊಂಡು ಬಂದಿದ್ದಾರೆ. ಹೋಮ್ಗೆ ಹೊಡ್ಕೊಂಡು ಬಂದಿದ್ದಾರೆ ಶ್ರೀಲಂಕಾಗೆ. ಜೊತೆಗೆ ಇಲ್ಲಿ ಆಡ್ತಾ ಇರುವಂಥ ಸೌತ್ ಆಫ್ರಿಕಾ ಆಗಿರಲಿ, ವೆಸ್ಟ್ ಇಂಡೀಸ್ ಆಗಿರಲಿ, ಟಾಪ್ ಕ್ವಾಲಿಟಿ ಕ್ರಿಕೆಟ್ನ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ಎರಡು ಟೀಮ್ ಕೂಡ ಸಾಲಿಡಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಇಂಡಿಯನ್ಸ್ಗೆ USA ಮೇಲೂ ಕೂಡ ಅವರು ಸ್ವಲ್ಪ ಸ್ಟ್ರಗಲ್ ಮಾಡೋ ಬ್ಯಾಟಿಂಗ್ ಅಂತ ಬಂದಾಗ. ಪಾಕಿಸ್ತಾನ ಅಗೇನ್ಸ್ಟ್ ಬಿಡ್ತು ಅಂದರೆ ಇನ್ನೊಂದು ಸ್ವಲ್ಪ ಅಷ್ಟೊಂದು ಏನು ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಂಡಿಲ್ಲ ಬ್ಯಾಟಿಂಗ್ ಅಂತ ಬಂದಾಗ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಇವ್ರು ಹೇಳೋದು ನೋಡ್ತು ಅಂತಂದರೆ ವೆಸ್ಟ್ ಇಂಡೀಸು ಮತ್ತು ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಗ್ರೂಪ್ ಎ ಇಂದ. ನೋಡೋಣ ಅದೇನಾಗುತ್ತೆ ಅಂತ. ಅದು ಅವರ ಅಭಿಪ್ರಾಯ, ಪರ್ಸನಲ್ ಅಭಿಪ್ರಾಯ. ಏನೋ ಅದೇನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ನಾವು ಒಂದು ಅಭಿಪ್ರಾಯನ ಕೊಟ್ಟಂಗೆ ಅವರು ಒಂದು ಅಭಿಪ್ರಾಯನ ಕೊಡ್ತಾರೆ. ಸಿಕ್ಕಾಪಟ್ಟೆ ಇಂಡಿಯಾ ಪರವಾಗೂ ಕೂಡ ಕೊಟ್ಟಿದ್ದಾರೆ, ಬಟ್ ಇವಾಗ ಅಗೇನ್ಸ್ಟ್ ಕೊಟ್ಟಿದ್ದಾರೆ ಕ್ವಾಲಿಫೈ ಆಗೋದಿಲ್ಲ ಅಂತ. ನೋಡೋಣ ಅದೇನಾಗುತ್ತೆ ಅಂತ. ಒಂದು ವೇಳೆ ಇವ್ರು ಹೇಳಿದ್ರು ಆಗೋಗ್ಬಿಡ್ತು ಅಂದರೆ ಇದಕ್ಕಿಂತ ಒಂದು ಸೈಕ್ ಪ್ರಿಡಿಕ್ಷನ್ ಇನ್ನೂ ಒಂದು ಇರೋದಿಲ್ಲ. ಅದೇ ಇಂಡಿಯಾ ಕ್ವಾಲಿಫೈ ಆಯಿತು ಅಂದರೆ ಇವರೇ ಅಮಿಕೊಂಡು ಸುಮ್ಮನೆ ಆಗ್ತಾರೆ. ಅಪೇಟ್ ಬಿಟ್ಟು ಮೊಹಮ್ಮದ್ ಕೇಫ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ RCB ಎಕ್ಸ್ ಪ್ಲೇಯರ್ ಆಗಿರುವಂಥ ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ರಲ್ಲಪ್ಪ ಬ್ಲೆಸಿಂಗ್ ಮುಜರ್ಬಾನಿ ಅವರು, ಇವರೇನಾದರೂ ಇನ್ ಕೇಸ್ ಏನಾದ್ರು ಇವಾಗ IPL ಆಕ್ಷನ್ ಆಗಿತ್ತು ಅಂತ ಅಂದಿದ್ರೆ ಪಕ್ಕ 20 ಕೋಟಿ ಮಿಸ್ಸಿಲ್ ಆಗಿರೋ, 20 ಕೋಟಿ ಹೊಲ್ಟೋಗ್ಬಿಡೋರು ಅನ್ನೋ ಥರ ಹೇಳಿದ್ದಾರೆ. ಹೋಗ್ತಿರ್ಲಿಲ್ವಾ, ಬಟ್ ಇವಾಗಂತೂ ಕನ್ಸಿಸ್ಟೆಂಟಾಗಿ ವಿಕೆಟ್ಸ್ಗಳನ್ನ ತೆಗಿತಾ ಇದ್ದಾರೆ. ಆ್ಯಂಡ್ ಎಕನಾಮಿಕಲ್ ಸ್ಪೆಲ್ಗಳನ್ನೂ ಕೂಡ ಆಗ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಯಾವ್ದಾರ ಟೀಮ್ಗಂತೂ ಒಂದು ಯೂಜ್ ಪರ್ಸ್ಗೆ ಹೋಗಿರೋರು. 20 ಕೋಟಿ ರೇಂಜ್ಗೆ ಹೋಗಿಲ್ಲ ಅಂದರೂ ಕೂಡ ಒಂದು ಯೂಜ್ ಪರ್ಸ್ಗೆ ಹೋಗಿರೋರು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾ ಇದ್ದಾರೆ ಗುರು. ಯಾಕಂದ್ರೆ ಜಿಂಬಾಬ್ವೆ ಪೇಸ್ ಅಟ್ಯಾಕ್ನ ಲೀಡ್ ಮಾಡ್ತಾ ಇದ್ದಾರೆ ಬ್ಲೆಸಿಂಗ್ ಮುಜರ್ಬಾನಿ. ಅಪ್ಡೇಟ್ ನಂಬರ್ 3, ಒಮಾನ್ ಕ್ಯಾಪ್ಟನ್ ಆಗಿರುವಂಥ ಜಿತೇಂದ್ರ ಸಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಆಸ್ಟ್ರೇಲಿಯಾ ಚೆನ್ನಾಗಿ ಆಡ್ತಾ ಇಲ್ಲ ಇವಾಗ, ದೇ ಆರ್ ನಾಟ್ ಡೂಯಿಂಗ್ ವೆಲ್. ಇದು ಒಳ್ಳೆ ಟೈಮು ಆಸ್ಟ್ರೇಲಿಯಾಗೆ ನಾವು ಹೊಡೆಯೋದಕ್ಕೆ ಅಂತ ಇವರು ಹೇಳ್ತಾ ಇದ್ದಾರೆ, ಹೋಪ್ ಮಾಡ್ತಾ ಇದ್ದಾರೆ. ಗೆಲ್ಲಬಹುದು ಅಂತ ಅನ್ಕೊಳೋದೇನು ತಪ್ಪೇನಲ್ಲ ಹಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ಮ್ಯಾಚ್ಗಿನ ಮುಂಚೆ ಈ ಥರ ಸ್ಟೇಟ್ಮೆಂಟ್ಗಳೆಲ್ಲ ಕೊಡುವಂಥದ್ದು. ಆಸ್ಟ್ರೇಲಿಯಾ ನೆಟ್ಗೆ ಆಡ್ತಾ ಇಲ್ಲ ಇವಾಗ, ಆಸ್ಟ್ರೇಲಿಯಾ ವೀಕ್ ಆಗಿದೆ, ಆಸ್ಟ್ರೇಲಿಯಾ ಹೊಡಿಬೋದು ನಾವು, ಇವರೇನೋ ದೊಡ್ಡದಾಗಿ ಏನು ಎಲ್ಲ ಮ್ಯಾಚ್ನೂ ಗೆದ್ಕೊಂಬಂದ್ಬಿಟ್ರ ಥರ, ಅಂದರೆ ಆ ಗ್ರೂಪಲ್ಲಿ ಎಲ್ಲ ಮ್ಯಾಚ್ನೂ ಗೆದ್ಬಿಟ್ರ ಥರ ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಒಮ್ಮಾನ್ ಏನಾದ್ರು ಇನ್ ಕೇಸ್ ಏನಾದ್ರು ಇವತ್ತು ಆಸ್ಟ್ರೇಲಿಯಾಗೆ ಹೊಡೆದ್ಬಿಡ್ತು ಅಂತಂದರೆ ಇವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಇನ್ ಕೇಸ್ ಏನಾದ್ರು ಅಜೀಬಾಗಿ ಸೋತೋಗ್ಬಿಟ್ರು ಆಸ್ಟ್ರೇಲಿಯಾ ಅಗೇನ್ಸ್ಟ್ ಅಂತ ಅಂದಾಗ ಏನೋ ವೀಕ್ ಆಗಿ ಅಪೋನೆಂಟ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಪಾಪ ಆಸ್ಟ್ರೇಲಿಯಾನ. ನೋಡಿಗರು ಎಲ್ಲ ತಿಕ್ಕಾ ಹೊಡ್ಕೊಂಡು ನಗ್ತಾವ್ರಲ್ಲಿ. ಆಸ್ಟ್ರೇಲಿಯಾ ನೋಡ್ಬಿಟ್ಟು ಒಮಾನ್ ಅವ್ರು ಕೊಡ್ತಾವ್ರು ಸ್ಟೇಟ್ಮೆಂಟಲ್ಲಿ. ಒಮಾನ್ ಕ್ಯಾಪ್ಟನ್ ಬಂದ್ಬಿಟ್ಟು ಹೇಳೋ ಥರ ಆಯ್ತಲ್ಲಿ ಆಸ್ಟ್ರೇಲಿಯಾ ನೆಟ್ಗಾಡ್ತಾ ಇಲ್ಲ, ನಾವು ಅವ್ರಿಗೆ ಹೊಡೆಯೋಕೆ ಒಳ್ಳೆ ಆಪರ್ಚುನಿಟಿ ಇದೆ ಇವಾಗ ಅಂತ. ಎಲ್ಲಿಗೆ ಬಂತು ಗುರು ಆಸ್ಟ್ರೇಲಿಯಾ? ಇವತ್ತು ತಲೆಗೆ ಬಿಟ್ಟು ಕಳಿಸ್ಬೇಕು ಒಮಾನ್ ಅವ್ರಿಗೆ ಅಲ್ಲಿ ಆಸ್ಟ್ರೇಲಿಯಾ ಆಗಿರೋಂಥ ತಾಕತ್ಗೆ. ಅಪ್ಡೇಟ್ ನಂಬರ್ 4, ಲಿಸ್ಟ್ ಆಫ್ ನೇಷನ್ಸ್ ಹೂ ಹ್ಯಾವ್ ಬೀನ್ ಕ್ವಾಲಿಫೈಡ್ ಫಾರ್ T20 ವರ್ಲ್ಡ್ ಕಪ್ 2028 ಹಸ್ ಬೀನ್ ಡಿಸ್ಪ್ಲೈಡ್. ನಾವು ನೋಡ್ತಾ ಇರ್ಬೋದು ಮಗ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತ. ಹೋಸ್ಟ್ ಆಗಿರುವಂಥ ನ್ಯೂಜಿಲ್ಯಾಂಡ್ ಜೊತೆಗೆ ಆಸ್ಟ್ರೇಲಿಯಾ ಇಬ್ಬರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಯಾಕಂದರೆ ಹೋಸ್ಟ್ ಅಲ್ವಾ, ಆಟೋಮೆಟಿಕಾಗಿ ಕ್ವಾಲಿಫೈ ಆಗಿಬಿಡ್ತಾರೆ ಅವರು. ಇಂಗ್ಲೆಂಡ್, ಇಂಡಿಯಾ, ಪಾಕಿಸ್ತಾನ, ಸೌತ್ ಆಫ್ರಿಕಾ, ಶ್ರೀಲಂಕಾ, ವೆಸ್ಟ್ ಇಂಡೀಸ್ ಆ್ಯಂಡ್ ಜಿಂಬಾಬ್ವೆ ಈ ವರ್ಷದ T20 ವರ್ಲ್ಡ್ ಕಪ್ ಆಧಾರದ ಮೇಲೆ ಕ್ವಾಲಿಫೈ ಆಯಿತು ಅಂತ ಅಂದರೆ ICC T20 ರ್ಯಾಂಕಿಂಗ್ಸ್ ಮೇಲೆ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಐರ್ಲ್ಯಾಂಡ್ ಅವರು ಕ್ವಾಲಿಫೈ ಆಗಿದ್ದಾರೆ 2028 T20 ವರ್ಲ್ಡ್ ಕಪ್ಪಿಗೆ. ಸೊ ಇನ್ನು ಮಿಕ್ಕಂಥ 8 ನೇಷನ್ಗಳೇನಿದ್ದಾವೆ ಅವೆಲ್ಲ ಆಡ್ಕೊಂಬರ್ಬೇಕಾಗುತ್ತೆ, ಕ್ವಾಲಿಫೈರ್ಸು ಅದು ಇದೆಲ್ಲ ಆಡ್ಕೊಂಬರ್ಬೇಕಾಗುತ್ತೆ. ಅಪ್ಡೇಟ್ ನಂಬರ್ 5, ನಮ್ಮ RCB ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಏನು ಸ್ಪೆಷಲ್ ಅಪ್ಡೇಟ್ ಏನಲ್ಲ, ಗೊತ್ತಿರೋಂಥ ಅಪ್ಡೇಟೇನೆ. ಟ್ರೆಂಡು ರಿಟೈನ್ ಆಗಿದೆ, ಟ್ರೆಂಡು ಚೇಂಜ್ ಆಗ್ತಾ ಇಲ್ಲ. ಬಂದಂಥ ಅಪ್ಡೇಟ್ ಏನು ಅಂದರೆ ಕಳೆದ ಒಂದು 20 ದಿನದಿಂದ ಬರ್ತಾ ಇರೋಂಥ ಅಪ್ಡೇಟು, ಇವಾಗ ರೀಸೆಂಟಾಗಿ ಬಂದಿರೋ ಅಪ್ಡೇಟ್ನು ಕೂಡ ಅದೇನೇ. $1.8 ಬಿಲಿಯನ್ ಆಲ್ಮೋಸ್ಟ್ ಅಲ್ಲ ಪಕ್ಕ ಬಿಡ್ ಮಾಡಿದರೆ. ಆ್ಯಂಡ್ ಇವ್ರಿಗೆ ಬಹುತೇಕವಾಗಿ ಸಿಗುತ್ತೆ RCB ಅಂತ. ಮ್ಯಾಂಚೆಸ್ಟರ್ ಯುನೈಟೆಡ್ನ ಓನರ್ ಆಗಿರುವಂಥ ಗ್ಲೇಸರ್ ಅವರು $1.8 ಬಿಲಿಯನ್ ಬಿಡ್ ಮಾಡಿದರೆ. ಆ್ಯಂಡ್ ಇದೇ ಪ್ರೈಸ್ಗೆ ಅಥವಾ ಇದಕ್ಕಿಂತ ಜಾಸ್ತಿ ಪ್ರೈಸ್ಗೆ RCB ಸೇಲ್ ಆಗುವಂಥ ಪಾಸಿಬಿಲಿಟಿ ಇದೆ. ಇದಕ್ಕಿಂತ ಕಮ್ಮಿಗಂತೂ ಹೋಗಲ್ಲ, ಹೋದರೆ ಇಷ್ಟೇ ಪ್ರೈಸು ಅಥವಾ ಇದಕ್ಕಿಂತ ಜಾಸ್ತಿ ಪ್ರೈಸ್ಗೆ ಹೋಗುತ್ತೆ ಅಂತ ಈಗ ಅಪ್ಡೇಟು ಬರ್ತಾ ಇದೆ. ಸೊ ಇದು ಟ್ರೆಂಡು ಏನು ಬ್ರೇಕ್ ಆಗಿಲ್ಲ. ಮುಂಚೆ ಆದರೆ ಪುನಾವಾಲಾ ಅವ್ರದ್ದು ಸ್ವಲ್ಪ ಟ್ರೆಂಡ್ ನಡೀತಾ ಇತ್ತು, ಆ ಟ್ರೆಂಡು ಬ್ರೇಕ್ ಆಗಿದ್ದಾಯಿತು. ಇವಾಗ ಗ್ಲೇಸರ್ ಅವ್ರ ಹತ್ರ ಆ ಒಂದು ಟ್ರೆಂಡ್ ನಡೀತಾ ಇದೆ. ನೋಡೋಣ ಮುಂದೆ ಬೇರೆಯವ್ರ ಹತ್ರಕ್ಕೆ ಹೋಗುತ್ತಾ ಟ್ರೆಂಡು, ಅಥವಾ ಇವರ ರಿಟರ್ನ್ ಮಾಡ್ತಾರಾ, ಇವ್ರಿಗೆ ಸೇಲ್ ಆಗುತ್ತಾ ಅಂತ. ಒಂಥರ ನೋಡಿ, ಮ್ಯಾಂಚೆಸ್ಟರ್ ಯುನೈಟೆಡ್ ಜೊತೆಗೆ ನಮ್ಮ RCB ಏನಿದೆ, ಎರಡರದ್ದು ಬಿಗ್ಗೆಸ್ಟ್ ಕೊಲಾಬರೇಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ಕೇಸ್ ಏನಾದ್ರು ಇವ್ರಿಗೆ ಈ ಫ್ರಾಂಚೈಸಿ ಹೋಯ್ತು ಅಂತ ಅಂದಾಗ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಗಾಯ್ಸ್.